ನಮ್ಮ ಮನೆಗೆ ನೋಡಿ ಇವತ್ತು ಬೆಳಗ್ಗೆನೇ ಎದ್ದು ನೋಡಿ ಬಚ್ಚಲಲ್ಲಿ ನೀರು ಕಟ್ಕೊಂಬಿಟ್ಟಿತ್ತು. ಅದೇನೋಗಿತ್ತೇನೋ ಗೊತ್ತಿರಲಿಲ್ಲ. ನಿನ್ನೆಯಿಂದಲೂ ನೀರು ಕಟ್ಕೊಂಡಿತ್ತು. ನಾನೇನೋ ನಿನ್ನೆನೂ ಅರ್ಧಂಬರ್ಧ ಸ್ನಾನ ಮಾಡೋಕ್ಕೆ ಆಗಲಿಲ್ಲ. ಅದಕ್ಕೆ ನಿನ್ನೆನೂ ಅರ್ಧಂಬರ್ಧ ಸ್ನಾನ ಮಾಡ್ಕೊಂಡು ಕೆಲ್ಸಕ್ಕೆ ಕೊಡೋದೆ. ಇವತ್ತು ನೋಡಿ ಬೆಳಗ್ಗೆ ಎದ್ದೊಳ್ಬೇಕಾದ್ರೆ ನಾನೇನು ಮಾಡಿದ್ದೀನಪ್ಪ ಅಂದರೆ ನೈಟು 4 ಗಂಟೆ ರಾತ್ರಿಲಿ ಏನಕ್ಕೋ ಎದ್ಬಿಟ್ಟು ಸಿಂಕಲ್ಲಿ ನೀರು ಸೋಲಾರ್ ನೀರು ಆನ್ ಮಾಡಿಬಿಟ್ಟಿದ್ದೀನಿ. ಪೈಪಲ್ಲಿ ಆನ್ ಮಾಡಿಬಿಟ್ಟು 4 ಗಂಟೆಗೆ ಮಲ್ಕೊಂಬಿಟ್ಟಿದ್ದೀನಿ ಹಂಗೆ ನಿದ್ದೆಗಣ್ಣಲ್ಲಿ. ಅದು ಬೆಳಕರಿವಾಗ ಅಷ್ಟು ನೀರು ತುಂಬ್ಕೊಂಬಿಟ್ಟೈತೆ. ಅಂದರೆ ಕೆಳಗಡೆ ಕಟ್ಕೊಂಬಿಟ್ಟಿತ್ತಲ್ಲ, ನೀರು ಆಚೆ ಹೋಗಿಲ್ಲ, ಎಲ್ಲ ಕಟ್ಕೊಂಬಿಟ್ಟಿತ್ತು. ಆಮೇಲೆ ನಾನು ನನ್ನ ಮಗ ಎದ್ಬಿಟ್ಟು ಹಾಸಿಗೆಲ್ಲ ನೆಂದೋಗ್ಬಿಟ್ಟು ರಗ್ಗೆಲ್ಲ ನೆಂದೋಗ್ಬಿಟ್ಟು ತಲೆದಿಂಬೆಲ್ಲ ಫುಲ್ ನೀರು ತುಂಬ್ಕೊಂಬಿಟ್ಟೈತೆ. ಪಾಪ ಯಾವುದಲ್ಲೇ ಮಲಗ್ಬಿಟ್ಟು ಎಚ್ಚರಿಕೆ ಆಗ್ಬಿಟ್ಟೈತೆ, ಎದ್ದೈತೆ. ಆಮೇಲೆ ನನ್ನ ಎಬ್ಬರಿಸ್ತಮ್ಮ ಈ ಥರ ಎಲ್ಲ ನೀರು ತುಂಬ್ಕೊಂಬಿಟ್ಟೈತೆ ಅಂತ. ನಾನು ಎದ್ದು ನೋಡಿದ್ರೆ ಮನೆ ತುಂಬ ನೀರು, ಬಚ್ಚಲಿಂದ ಈಚೆ ಬಂದ್ಬಿಟ್ಟೈತೆ ನೀರೆಲ್ಲ. ನಾನು ಮಾಡಿರೋ ತಪ್ಪದು. ಅಲ್ಲಿ ನೀರು ಹೋಗ್ತಾ ಇರಲಿಲ್ವಲ್ಲ, ನಾನು ನೋಡಲಿಲ್ಲ. 4 ಗಂಟೆಯಲ್ಲಿ ಸೋಲಾರ್ ನೀರು ಆನ್ ಮಾಡೋಕ್ಕೆ ಹೋಗ್ಬಿಟ್ಟು ನೆಲ್ಲಿ ನೀರು ಬರ್ತಾ ಇರಲಿಲ್ಲ ಟೈಮಲ್ಲಿ. 4 ಗಂಟೆಯಲ್ಲಿ ನೀರು ಬರ್ತಿರಲಿಲ್ಲ. ನೀರು ಬರ್ತಾ ಇಲ್ವಲ್ಲ, ನಾನು ಆಫ್ ಮಾಡಿಲ್ಲ. ನಾನೇನು ಮಾಡಿದ್ದೀನಿ, ಹಂಗೆ ಆನ್ ಮಾಡಿಬಿಟ್ಟು ಬಂದುಬಿಟ್ಟಿದ್ದೀನಿ ನೆಲ್ಲಿ ನೀರು. ಅವ್ರು ಆನ್ ಮಾಡವ್ರೆ, ಅವ್ರೇನಕ್ಕೆ ಎದ್ದು ಆನ್ ಮಾಡವ್ರೆ, ಏನು ಆನ್ ಮಾಡವ್ರೆ, ನೀರೆಲ್ಲ ಈಚೆ ಬಂದ್ಬಿಟ್ಟೈತಿ. ನೋಡಿ ಎಲ್ಲ ಈ ಥರ ಎಲ್ಲ ಅಡುಗೆ ರೂಮಲ್ಲೆಲ್ಲ ತುಂಬಿಬಿಟ್ಟೈತೆ ನೀರು. ಅವರು ಆನ್ ಮಾಡವ್ರೆ, ಆನ್ ಮಾಡಿದ್ರಲ್ಲ, ನಾನು ನೆಲ್ಲಿ ಆನ್ ಮಾಡಿಬಿಟ್ಟಿದ್ದೀನಿ, ಎಲ್ಲ ನೀರು ಈಚೆ ಬಂದ್ಬಿಟ್ಟು. ನೋಡು ಹಿಂಗೆ ಎತ್ತು ಇದ್ರ ಬೆಳಗ್ಗೆನೇ ಇವತ್ತು ಎದ್ದಿದ ತಕ್ಷಣ ಇದೇ ಕೆಲಸನೇ ನನಗಂತೂ. ಅಯ್ಯೋ ಬೇಜಾರಾಗೋಯ್ತು. ನಾನು ಮಾಡ್ಕೊಂಡಿದ್ದ ಕೆಲಸ ಇದು ಪಾಪ. ಅಂದರೆ ಅಲ್ಲಿ ನೀರು ಹೋಗ್ದಿರ್ಲಿಲ್ವಲ್ಲ, ಏನೋ ಕಟ್ಕೊಂಬಿಟ್ಟೈತೆ ಬಚ್ಚಲಲ್ಲಿ. ಅದೇನು ಕಟ್ಕೊಂಡೈತೆ ಅಂತ ನನಗೂ ಗೊತ್ತಿಲ್ಲ. ಏನೋ ಶಾಮ್ ಕವರ್ ಏನೋ ಕಟ್ಕೊಂಡಿರಬೇಕು. ಅದಕ್ಕೆ 2 ದಿವಸದಿಂದ ನೀರು ಹೋಗ್ತಿರ್ಲಿಲ್ಲ. ಸುಮಾರು ದಿನದಿಂದ ನಾನು ಹೇಳಿರಲಿಲ್ಲ. ಅದು ನಿನ್ನೆಯಿಂದ ಇಷ್ಟೊಂದು ನೀರು. ಆಮೇಲೆ ರಾತ್ರಿ ನಾನು ನೆಲ್ಲಿ ತಿರುಗಿಬಿಟ್ಟು ಮಲಗಿಬಿಟ್ಟಿದ್ದೀನಿ. ನೆಲ್ಲಿ ಅವರು ನೀರು ಆನ್ ಮಾಡವ್ರೆ. ಇಲ್ಲಿ ನಮ್ಮ ಮನೇಲಿ ನೀರೆಲ್ಲ ನಿಂತ್ಕೊಂಬಿಟ್ಟೈತೆ ಬಚ್ಚಲಲ್ಲಿ. ನೆಲ್ಲಿಲಿ ಪೈಪಲ್ಲಿ ನೀರು ಬಂದುಬಿಟ್ಟು ಎಲ್ಲ ಎದ್ದೆಲ್ಲ ನೋಡಿ ಈ ಥರ ಎಲ್ಲ ಎತ್ತೆ ತುಯ್ತಾ ಇದ್ದೀನಿ. ಅಯ್ಯೋ ಬೆಳಗ್ಗೆ ಎದ್ದರೆ ಇದೆ ಬೇಜಾರಾಗೋಯ್ತು ನನಗೇನೆ. ಇನ್ನೇನು ಮಾಡೋದೆಲ್ಲ ನಾವೇ ಕ್ಲೀನ್ ಮಾಡ್ಕೋಬೇಕು ಪಾಪ. ಹಂಗೂ ಸಿಂಕಲ್ಲೂ ನೀರು ಹೋಗ್ತಿರ್ಲಿಲ್ಲ. ಸಿಂಕಲ್ಲೂ ನೀರು ಬಚ್ಚಲಿಂದಲೇ ಹೋಗೋದು, ಸಿಂಕಿನ ನೀರು ಬಚ್ಚಲಿಗೆ ಹೋಗೋದು. ಹಂಗಾಗಿ ಅದು ಅಲ್ಲೂ ಕಟ್ಕೊಂಬಿಟ್ಟಿತ್ತಾ, ಆ ನೀರು ಈ ನೀರು ಎಲ್ಲ ಸೇರಿ ಈಗ ಈ ಥರ ಎಲ್ಲ ನಿಂತ್ಬಿಟ್ಟಿತ್ತು. ನಾನು ಎತ್ತೆ ತುಯ್ತಾ ಇದ್ದೀನಿ ನೀರು. ಬೆಳಗ್ಗೆ ಎದ್ದಿದ ತಕ್ಷಣ ಇವತ್ತು ಇದೇ ಕೆಲಸ ನನಗೆ. ಬೇಜಾರು. ಬೆಳಗ್ಗೆನೇ ಎದ್ದು ಹಿಂಗೆ ಆಯಿತು ಅಂದರೆ ನಾನು ಮಾಡ್ಕೊಂಡಿದ್ದ ತಪ್ಪು ಯಾರೇನು ಮಾಡ್ತಾರೆ, ನನ್ನದೇ ತಪ್ಪದು. ನಾನು ಎಲ್ಲಿ ಆನ್ ಮಾಡಲಿಲ್ಲ ಅಂದರೆ ಈ ಥರ ನೀರು ಬರ್ತಿರಲಿಲ್ಲ. ನಾನು ಎಲ್ಲಿ ಆನ್ ಮಾಡಿರೋದಕ್ಕೆ ಈ ಥರ ನೀರು ಬಂತು. ನನ್ನ ಮಗ ಅಯ್ಯೋ ನೋಡಮ್ಮ ಹೆಂಗಾಯ್ತು ಇವತ್ತು ಅಂದ. ಹಂಗೆ ಇವತ್ತು ನಾನು ಎದ್ದು ಯಾರ ಮುಖ ನೋಡಿದ್ದೀನೋ ಏನೋ ಗೊತ್ತಿಲ್ಲ, ಹೆಂಗೆದ್ನೋ ಆ ನೀರು ನಿಂತಿರೋದಕ್ಕೆ. ಅಯ್ಯೋ ಎಷ್ಟು ಕ್ಲೀನ್ ಮಾಡ್ತಾಯಿದ್ದೀನಿ. ಎಲ್ಲ ಇವಾಗೆಲ್ಲ ಕ್ಲೀನ್ ಮಾಡ್ಕೋಬೇಕು. ಶನಿವಾರ ಬೇರೆ ಇವತ್ತು ಬಾಗಿಲು ತೊಳಿಲಿಲ್ಲ ನಾನು. ಇದೇ ಕೆಲಸನೇ ಆಗೋಯ್ತು. ಬೆಳಗ್ಗೆ ಎದ್ದಿದ ತಕ್ಷಣ ನೆಲದಲ್ಲಿ ನೀರೇ ತುಯ್ಯೋದು. ಯಾವತ್ತೂ ನಮ್ಮ ಮನೇಲಿ 1 ವರ್ಷದಿಂದ ಆ ಥರ ಆಗಿರಲಿಲ್ಲ. ಮೊನ್ನೇನೋ ಶಾಂಪಿನ ಕವರು ಮತ್ತು ನಾನೇ ಏನೋ ಎಲ್ಲ ಯಾವೆಲ್ಲ ಹೋಗ್ಬಿಟ್ಟೈತೆ ಅದೆಲ್ಲ. ಹಂಗಾಗಿ ಈ ಥರ ಬಚ್ಚಲಲ್ಲಿ ನೀರು ಕಟ್ಕೊಂಡು ಈ ಥರ ಆಗಿರೋದು. ನಾನು ಇವತ್ತು ನೀರೆತ್ತು ತೊಟ್ಟಿಗ್ದಾಗ ನೀರೆತ್ತು ಇವು ನಮ್ಮ ಮಾಳಿಗೆ ಮನೆಯಲ್ಲಿ. ಇವಾಗ ನಾನು ಮೋಲ್ಡ್ ಮನೇಲಿ ನೀರೆತ್ತುಯ್ತಾ ಇದ್ದೀನಿ. ಏನೋ ಕಟ್ಕೊಂಬಿಟ್ಟು ಆ ಥರ ಆಗಿರೋದು. ನಾನು ಮಾಡಿರೋ ತಪ್ಪದು, ನಾನೇ ಮಾಡಿರೋ ತಪ್ಪು. ಅದಕ್ಕೆ ಇವಾಗ ನಾನೇ ನೀರು ಎತ್ತುಯ್ತಾ ಇದ್ದೀನಿ. ಇದೆಲ್ಲ ಒರೆಸಿ ಎಲ್ಲ ಇವಾಗ ಕ್ಲೀನ್ ಮಾಡೋಣ ಅಂದರೆ ಎಷ್ಟು ಒರೆಸಿದ್ರು ನೀರು ಇದೇ ಆಗ್ತಿಲ್ಲ. ಹಿಂಡಿ ಒರೆಸಿದ್ರು ನೀರು ಇದಾಗ್ತಿಲ್ಲ. ಬಚ್ಚಲ ನೀರೆಲ್ಲ ಈಚೆಗೆ ಬಂದುಬಿಟ್ಟೈತೆ ಅಡುಗೆ ರೂಮ್ಗನ. ಶನಿವಾರ ಬೇರೆ ಬಾಗಿಲು ತೊಳೆದಿಲ್ಲ ನಾನು ಇವತ್ತೇನಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಇದೇ ಕೆಲಸ ನನಗೆ ಇವತ್ತೆಲ್ಲ. ನೋಡಿ ಅಷ್ಟು ನೀರು ಈಚೆಗೆ ಬಂದುಬಿಟ್ಟೈತಿ. ಆಚೆಗಡೆ ದಿವಾನ್ ಅಡೆ ಮತ್ತು ಪರ್ಕೆ ಅಡೆ ಎಲ್ಲ ಹೋಗ್ಬಿಟ್ಟೈತಿ ನೀರು. ಆಮೇಲೆ ಫ್ರಿಜ್ ಅಡೆನ ಸ್ಟ್ಯಾಂಡ್ ಇಲ್ಲ ಅಂದರೆ ಕೆಳಗಡೆ ಇಟ್ಬಿಟ್ಟಿದ್ರೆ ಫ್ರಿಜ್ ಕೆಳಗೆಲ್ಲ ನೀರು ತುಂಬ್ಕೊಂಬಿಡೋದೇನೋ. ಇವಾಗ ನೋಡಿ ಫ್ರಿಜ್ ಕೆಳಗೆ ನೀರು ಸ್ಟ್ಯಾಂಡ್ ಇರೋದಕ್ಕೆ ಫ್ರಿಜ್ಜು ಇದಾಗೈತಿ. ಅದಕ್ಕೆ ಸಿಲಿಂಡ್ರ್ ಕೆಳಗೆಲ್ಲ ನೀರು ತುಂಬ್ಕೊಂಬಿಟ್ಟೈತಿ. ಎಲ್ಲ ಎತ್ತುಯ್ತಾ ಇದ್ದೀನಿ. ನೋಡಿ ಇದೇ ಕೆಲಸ. ನೋಡಿ ನಾವು ಮಾಡೋದೊಂದು ಚಿಕ್ಕ ತಪ್ಪುಗಳಿಗೆ ನೋಡಿ ಈ ಥರ ಇದು ಮಾಡಬೇಕು. ಚಿಕ್ಕ ತಪ್ಪು ನಾವು ಮಾಡೋದಷ್ಟೇ. ನೋಡಿ ಈ ಥರ ನಾನು ಎದ್ದು ನೀರು ಆನ್ ಮಾಡಿ ನೆಲ್ಲಿ ತಿರುಗಲಿಲ್ಲ ಅಂದರೆ ಸರೋಗ್ಬಿಡೋದು. ನೆಲ್ಲಿ ತಿರುಗಿಬಿಟ್ನಲ್ಲ, ನೀರು ಬರ್ತಾ ಇರಲಿಲ್ಲ ಅವಾಗ ನಾನು ನೆಲ್ಲಿ ತಿರುಗಿದಾಗ.
ನೀರು ಬರ್ತಾಯಿಲ್ಲ ಅಂತ ನಾನು ಏನೋ ಅಂದ್ಕೊಂಡ್ಲೇ ಇಲ್ಲ, ಆಫ್ ಮಾಡಿದ್ದೀನಿ ಅಂದ್ಬಿಟ್ಟು ಸೀದಾ ಬಂದು ಮಲ್ಕೊಂಬಿಟ್ಟಿದ್ದೀನಿ. ಅದು ನೆಲ್ಲಿ ಆನ್ ಮಾಡಿದ್ನಲ್ಲ, ಅವ್ರು ನೀರು ಆನ್ ಮಾಡವ್ರೆ, ಎಲ್ಲ ಮೇಲ್ಗಡೆ ಬಂದ್ಬಿಟ್ಟೈತೆ. ಆ ಬಚ್ಚಲಾಗ ನೀರು ಬೇರೆ ಕಟ್ಕೊಂಡಿತ್ತಲ್ಲ, ಅದಕ್ಕೋಸ್ಕರ ಬಚ್ಚಲಿಂದ ಎಲ್ಲ ಈಚೆ ಬಂದ್ಬಿಟ್ಟೈತೆ ನೀರು. ಹಿಂಗಾದ್ರೆ ಬೆಳಗ್ಗೆನೆ ಎಷ್ಟು ಬೇಜಾರಾಗೋಯ್ತು ಅಂತ. ಇವತ್ತು ಬಾಗಿಲು ತೊಳೆಯೋಕ್ಕಾಗಲಿಲ್ಲ ನಾನು, ಏನೂ ಕೆಲಸ ಮಾಡೋಕ್ಕಾಗ್ತಿಲ್ಲ. ಬೆಳಗ್ಗೆ ನಾನು ಕೆಲ್ಸಕ್ಕೆ ಹೋಗಂಗೆ ಇದ್ಬಿಟ್ಟಿದ್ರೆ ಇದೆಲ್ಲ ಯಾರು ಕ್ಲೀನ್ ಮಾಡೋರು ನೋಡಿ. ನಾನು ಏನಾದ್ರು ಬೆಳಗ್ಗೆ ಟೈಮ್ ಕೆಲ್ಸಕ್ಕೆ ಹೋಗೋಕ್ಕಾಗದ್ದಾಗ್ಬಿಟ್ಟಿದ್ರೆ ಇದನ್ನು ಕ್ಲೀನ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ, ಓಡೋಗ್ಬೇಕಾಯ್ತಿದ್ದು. ಅದು ಯಾವುದೋ ಮ್ಯಾಟು, ಅದು ಕಡ್ಡಿ ಇಲ್ಲ, ಒಂದು ಕಡ್ಡಿ ಇರೋ ಮ್ಯಾಟಾಗಿ ಒರ್ಸೋಕೆ ಹೋದ್ರೆ ನೀರೇ ಹಿಂಡ್ತಾ ಇರಲಿಲ್ಲ. ಇದು ಯಾವುದೋ ಕಡ್ಡಿ ಇಲ್ಲ ಮ್ಯಾಟು, ಹಳೆ ಮ್ಯಾಟು, ಇದನ್ನ ಇಕ್ಕೊಂಡು ಒರೆಸ್ತಾ ಇದ್ದೀನಿ. ಇದ್ರಾಗ ನೀರೇ ಬರ್ತಾ ಇಲ್ಲ. ಫ್ಯಾನ್ ಹಾಕಿ ಬಿಟ್ಬಿಟ್ಟಿದ್ದೀನಿ ಜೋರಾಗಿ. ಅಡುಗೆ ರೂಮಿಂದ ಎಷ್ಟೊತ್ತು ಹಿಡ್ದೈತೆ. ಅಡುಗೆ ರೂಮಿಂದ ಸುಮಾರು ಹೊತ್ತು ಹಿಡಿತು. ನೀರು ಎತ್ತೊಯ್ಯೋದು ಒರೆಸೋದು ಇದೇ ಆಯ್ತು ಇವತ್ತೆಲ್ಲ. ಅಡುಗೆ ರೂಮಿಂದ ಜಾಸ್ತಿ ಹೊತ್ತು ಎಳೀತು. ಅಡುಗೆ ರೂಮಲ್ಲೇ ಜಾಸ್ತಿ ನೀರು ನಿಂತ್ಕೊಂಡಿರೋದು, ಅಡುಗೆ ರೂಮಿಂದ ಜಾಸ್ತಿ ಆಗೋಯ್ತು. ನೋಡಿ ಎಲ್ಲ ನಂಗಂತೂ ಇವತ್ತು ಯಾವ ಗ್ರಾಚಾರನಪ್ಪ, ಶನಿವಾರ ಇವತ್ತು ಅನ್ನಂಗಾಯ್ತು ಇವತ್ತು ಕತೆ ನಂದು. ಅಂದರೆ ನಾವು ಬಚ್ಚಲಲ್ಲಿ ಏನೂ ಹಾಕ್ಬಾರ್ದು. ಅಂದರೆ ಸ್ನಾನ ಮಾಡ್ತೀವಲ್ಲ, ಶಾಂಪಿನ ಕವರು ಸಹ ನಾವು ಕವರಲ್ಲಿ ಹಾಕ್ಬಿಟ್ಟು ಸಪ್ರೇಟ್ ಇಟ್ಬಿಡ್ಬೇಕು. ಯಾಕೆ ಗೊತ್ತಾ, ಬಚ್ಚಲಲ್ಲಿ ಏನಾದರೂ ನಾವು ಈ ಥರ ಹಾಕ್ಬಿಟ್ರೆ ಅದು ಕಟ್ಕೊಂಬಿಡುತ್ತೆ ಪಾಪ. ಪೈಪಲ್ಲಿ ಕಟ್ಕೊಂಬಿಟ್ರೆ ಅದು ಆಚೆ ಹೋಗಲ್ಲ ನೀರು. ಅದು ನೀರಿಂದು ಪೈಪಿಂದು ತಪ್ಪಲ್ಲ, ನಮ್ಮ ತಪ್ಪು. ನಾವು ಬಚ್ಚಲಲ್ಲಿ ಶಾಂಪಾಗಲಿ ಕೂರ್ಲಾಗಲಿ ಮತ್ತು ಒಂದೇನೋ ಒಂದು ವೇಸ್ಟ್ ವಸ್ತುನೆಲ್ಲ ರೊಳಕ್ಕೆ ಹಾಕ್ಬಿಟ್ರೆ ನೋಡಿ ಈ ಥರ ಆಗಿಬಿಡ್ತೈತೆ. ನಾನು ಅದೇ ಮಾಡಿರೋದೆಲ್ಲೋ ಶಾಂಪು ಮತ್ತು ಏನೋ ಪೇಪರ್ ಏನೋ ಹೋಗಿರಬೇಕು ಒಳಗಡೆ. ನಾನು ಇನ್ನೂ ಓನರ್ಗೆ ಹೇಳಿಲ್ಲ, ನೆನ್ನೆ ಹೇಳಿದ್ದೆ ಅವ್ರಿಗೆ. ಅವರೇನೋ ಬಂದು ನೋಡ್ಕೊಂಡು ಹೋದ್ರಂತೆ. ನೀರು ಹೋಗ್ತಾ ಇಲ್ಲಕ್ಕ, ನೀರು ಹಾಕ್ಬೇಡ್ರಿ ಅಲ್ಲಿ ರೆಡಿ ಮಾಡಿಸೋವರೆಗೂ ಅಂತ ಹೇಳಿದ್ರು. ನಾನು ಸರಿ ಬಿಡು ಅಂದ್ಬಿಟ್ಟು ರಾತ್ರಿ ಹೋಗಿ ಆ ಥರ ಮಾಡಿದ್ದೀನಿ ಬೆಳಗಿನ ಜಾವದಲ್ಲಿ. ನನ್ನ ಮಗ ಅದು ನೀರಿಂದು ಶಬ್ದ ಕೇಳಿಸ್ಲಿಲ್ಲ ನನಗೆ. ನನ್ನ ಮಗ ಬೇರೆ ಜಾಸ್ತಿ ಫ್ಯಾನಿನ ಸೌಂಡ್ ಫ್ಯಾನು ಬೇರೆ ಜಾಸ್ತಿ ಸೌಂಡ್ ಕೊಟ್ಕೊಂಡು ಮಲಗಿಬಿಟ್ಟಿದ್ನ. ಹಂಗಾಗಿ ಅವನಿಗೂ ಕೇಳಿಸಿಲ್ಲ, ನನಗೂ ಕೇಳಿಸಿಲ್ಲ. ಅವನು ಯಾವಾಗ ತಲೆದಿಂಬು ನೆಂದೈತಿ ಆವಾಗ ನೋಡ್ಕೊಂಡು ಎದ್ದ. ಪಾಪ ಅವನಿಗೆ ನಿದ್ದೆ ಬೇರೆ ಇಲ್ಲ, ಸಾಕಾಗಿ ಬರ್ತಾನ. ನೋಡಮ್ಮ ನಮ್ಮ ವನವಾಸ ಅಂತಿದ್ದ. ಬೆಳಗ್ಗೆ ಎದ್ದು ನೋಡಮ್ಮ ನಮ್ಮ ವನವಾಸನ ಅಂತಿದ್ದ. ಏನು ಮಾಡೋದು, ನಾವು ಮಾಡ್ಕೊಂಡಿದ್ದು ತಪ್ಪಿದು. ನಾನೇ ಮಾಡಿರೋ ತಪ್ಪಿಗೆ ಇವಾಗ ನಾನೇ ಒರೆಸ್ತಾ ಇದ್ದೀನಿ ಕೂತ್ಕೊಂಡು. ನೋಡು ಅಡುಗೆ ರೂಮ್ ಇಷ್ಟೊತ್ತು ತಗೊಂತು ಒರ್ಸೋಕ್ಕೆ, ಇಷ್ಟೊತ್ತು ಒರೆಸ್ತಾ ಇದ್ದೀನಿ. ನೀರು ನೆಲದಲ್ಲಿ ನಿಂತ್ಕೊಬಿಟ್ರೆ ಬೇಗ ಒರ್ಸೋಕ್ಕಾಗಲ್ಲ. ನಾವು ಮ್ಯಾಟಲ್ಲಿ ಒರೆಸಿದ್ರೆ ಬೇಗ ಒರೆಸ್ಬಿಡ್ಬೋದು. ನೆಲದಲ್ಲಿ ನಿಂತಿರೋ ನೀರನ್ನ ಬೇಗ ಒರೆಸೋದು ಕಷ್ಟ. ನೋಡಿ ಈ ಥರ ಒರೆಸ್ತಾ ಇದ್ದೀನಿ ಎಲ್ಲ. ಯಪ್ಪ ನನಗಂತೂ ಇವತ್ತು ಬೆಳಿಗ್ಗೆ ಎದ್ದ ತಕ್ಷಣ ಅವಲೇ 6:30 6:45 ನಾನು ಟೀನೂ ಕುಡ್ದಿಲ್ಲ ಇನ್ನೂ. ಇದೆಲ್ಲ ಕ್ಲೀನ್ ಮಾಡೇ ಕುಡಿಯೋಣ ಅಂದ್ಬಿಟ್ಟು ನನ್ನ ಮಗಂಗೆ ಹಾಲು ತರಕ್ಕೆ ಕೇಳಿದೆ. ನಾನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಅದು ಮಣ್ಣಿನ ನೆಲ ಆದರೆ ಹೀರ್ಕೊಂಬಿಡುತ್ತೆ. ಇದು ಟೈಲ್ಸ್ ನೆಲ ಅಲ್ವಾ, ಟೈಲ್ಸ್ ಕಲ್ಲು ಹೀರ್ಕೊಳ್ಳಲ್ಲ. ಮಣ್ಣು ನೀರು ಎಷ್ಟಿದ್ರೂ ಹೀರ್ಕೊಳ್ಳಲ್ಲ. ನಾವು ಒರೆಸಿದ್ರೆ ಅಷ್ಟೇ ನೀರು ಇದಾಗೋದು, ಇಲ್ಲಾಂದರೆ ಹೀರ್ಕೊಳ್ಳಲ್ಲ. ಮಳೆಗಾಲದಲ್ಲಿ ನೀರು ನಿಂತ್ಕೊಳುತ್ತಲ್ಲ ಒಬ್ಬೊಬ್ರು ಮನೇಲಿ, ಆ ಥರ ನಮ್ಮ ಮನೇಲಿ ನಿಂತೈತಿ ಇವತ್ತು ನೀರೆಲ್ಲ. ನೋಡಿ ಎಲ್ಲ ಅಯ್ಯ ಸಾಕಾಗಿ ಹೋಗುತ್ತೆ ಈ ಥರ ಆದರೆ. ಬೆಳಗ್ಗೆನೇ ಬೇಜಾರಪ್ಪ ನನಗಂತೂ. ಹೆಂಗೋ ಅಡುಗೆ ರೂಮ್ ಸ್ವಲ್ಪ ಕ್ಲೀನ್ ಮಾಡಿದೆ. ಅಡುಗೆ ರೂಮ್ ಎಲ್ಲ ಆಯಿತು ಒರೆಸ್ತಿದ್ದು. ಅಡುಗೆ ರೂಮಿನ ಸ್ವಲ್ಪ ಆಯಿತು, ಎಲ್ಲ ಫ್ಯಾನ್ ಹಾಕಿ ಬಿಟ್ಬಿಟ್ಟಿದ್ದೀನಿ. ಜೋರಾಗಿ ಫ್ಯಾನ್ ಆನ್ ಮಾಡಿದ್ದೀನಿ, ಹಂಗಾಗಿ ಅಡುಗೆ ರೂಮ್ ಒಣಗ್ತೈತೆ. ಇನ್ನು ನಡುಮನೆ ಐತಿ ಇವಾಗ. ನಡುಮನೆ ಒಂದು ಅಚ್ಚುಕಟ್ಟು ಮಾಡ್ಬೇಕು. ಮುಂದೆಗಡೆ ಹಾಲಲ್ಲೂ ಹೋಗ್ಬಿಟ್ಟೈತಿ ನೀರು, ಪರ್ಕೆಲ್ಲ ನೆಂದೋಗ್ಬಿಟ್ಟು. ನಾನೇನಪ್ಪ ಅಂದರೆ ಫ್ರಿಜ್ನ ಸ್ಟ್ಯಾಂಡ್ ಮೇಲೆ ಇಟ್ಟಿರೋತಿ ಸರೋಯ್ತು. ಏನಾದರೂ ನೆಲದಾಗ ಇಟ್ಬಿಟ್ಟು ಈ ಥರ ನೀರು ಹೋಗ್ಬಿಟ್ರೆ ತುಂಬ ಅಂದರೆ ತುಂಬ ಕಷ್ಟ ಆಗ್ಬಿಡುತ್ತೆ. ಫ್ರಿಜ್ಗಳು ಏನಾದರೂ ವೈರಿಗೆ ಟಚ್ ಆಗಿಬಿಟ್ರೆ ಶಾಕ್ ಹೊಡೆದ್ಬಿಡ್ತವೆ. ಅದಕ್ಕೋಸ್ಕರ ನಾನು ಫ್ರಿಜ್ನ ನೆಲದಲ್ಲಿ ಇಟ್ಟಿಲ್ಲ, ಸ್ಟ್ಯಾಂಡ್ ಮೇಲೆ ಇಟ್ಟಿದ್ದೀನಿ. ಕೆಲವೊಂದು ಮನೇಲಿ ನಾನು ಕೆಲವೊಂದು ಮನೇಲಿ ನೋಡ್ತೀನಿ ಫ್ರಿಜ್ನ ನೆಲದಲ್ಲಿ ಇಟ್ಟಿರ್ತಾರೆ. ತುಂಬ ಅಂದರೆ ತುಂಬ ಡೇಂಜರು. ನೆಲದಲ್ಲಿ ಫ್ರಿಜ್ಜಲ್ಲಿ ಇಡಲೇಬಾರ್ದು, ಸ್ಟ್ಯಾಂಡಲ್ಲಿ ಇಡಬೇಕು. ಫ್ರಿಜ್ಗಳು ಅಕಸ್ಮಾತ್ ಏನಾದ್ರು ನೀರು ಹೋಯ್ತು ಮತ್ತು ಇನ್ನೇನಾದ್ರು ಒಂದು ಪ್ರಾಬ್ಲಮ್ ಆಯಿತು ಅಂದರೆ ತುಂಬ ಅಂದರೆ ತುಂಬ ಕಷ್ಟ ಫ್ರಿಜ್ಗಳ್ದು. ಯಾಕಂದರೆ ಕರೆಂಟ್ ಶಾಕ್ ಹೊಡೆದ್ಬಿಡ್ತು. ಈ ಥರ ನೀರೆಲ್ಲ ತುಂಬ್ಕೊಂಡಾಗ, ಈ ಥರ ಎಲ್ಲ ನೀರೆಲ್ಲ ಬಿದ್ದಾಗ ಕರೆಂಟ್ ಶಾಕ್ ಹೊಡೆದ್ಬಿಟ್ರೆ ಎಷ್ಟು ಇದಾಗ್ಬಿಡುತ್ತೆ. ಭಯ ಆಗ್ತಿದ್ದು ಜ್ಞಾಪಿಸ್ಕೊಂಡ್ರೆ. ಅದಕ್ಕೆ ಫ್ರಿಜ್ನ ಯಾವತ್ತಿದ್ರೂ ಸ್ಟ್ಯಾಂಡ್ ಮೇಲೆ ಇಡಬೇಕು. ನಾವು ಕೆಳಗಡೆ ನೆಲದಲ್ಲಿ ಫ್ರಿಜ್ ಇಡಬಾರ್ದು. ಆದಷ್ಟು ಸ್ಟ್ಯಾಂಡ್ ಕೊಟ್ಟಿರ್ತಾರಲ್ವ, ಸ್ಟ್ಯಾಂಡ್ ತಂದು ಸ್ಟ್ಯಾಂಡ್ ಮೇಲೆ ಇಡಬೇಕು. ಏನಕ್ಕೆ ಅವ್ರು ಸೇಫ್ಟಿ ಕೊಟ್ಟಿರ್ತಾರೆ ಸ್ಟ್ಯಾಂಡು, ಒಬ್ಬೊಬ್ರು ಇಡಲ್ಲ ಸ್ಟ್ಯಾಂಡು. ನಾನು ಒಂದು 2-3 ಮನೇಲಿ ನೋಡಿದ್ದೀನಿ, ಬರೀ ಫ್ರಿಜ್ ನೆಲದಲ್ಲೇ ಇಡುತ್ತೆ.
ನೆಲದಲ್ಲಿ ಆ ಥರ ಇಡಬಾರ್ದು ಫ್ರಿಜ್ನ ಯಾವುದೇ ಕಾರಣಕ್ಕೂ. ಏನಾದ್ರು ಪ್ರಾಬ್ಲಮ್ ಆಗಿಬಿಟ್ರೆ ವೈರ್ಗಳು ಏನಾದರೂ ತೊಂದರೆ ಆಗಿಬಿಟ್ರೆ ತುಂಬ ಅಂದರೆ ತುಂಬ ಕಷ್ಟ. ಕೆಲವು ಜನ ಇಡ್ತಾರೆ, ನಾನು ನೋಡಿದ್ದೀನಿ. ಇಡಬಾರ್ದು ಆ ಥರ ಎಲ್ಲ. ನಮಗೆ ಅದು ಏನೋ ಪ್ರಾಬ್ಲಮ್ ಅದು ಕರೆಂಟಿಂದು ವಸ್ತು. ಆ ಕರೆಂಟಿಂದು ವಸ್ತು ಹತ್ರ ನಾವು ಜಾಸ್ತಿ ಕೇರ್ಫುಲ್ಲಾಗಿರಬೇಕು. ನಾನು ಅಷ್ಟೇ, ನಮ್ಮ ಮನೇಲಿ ಫ್ರಿಜ್ ಐತೆ ಅಂದ್ಬಿಟ್ಟು ನೋಡಿ ಬೆಳಗ್ಗೆಯಿಂದ ಇದೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಯಾಕಂದರೆ ಫ್ರಿಜ್ ಕೆಳಗಡೆಗೆ ಸ್ಟ್ಯಾಂಡ್ ಇಟ್ಟಿದ್ರು ನಮಗೆ ಭಯ. ಯಾಕಪ್ಪ ಅಂದರೆ ಕರೆಂಟ್ ಅದು, ಅದ್ರ ಜೊತೆ ನಾವು ಆಟ ಆಡೋಕ್ಕಾಗುತ್ತಾ ಕರೆಂಟಿನ ಜೊತೆ? ಕರೆಂಟು ತಮಾಷೆನೂ ಅಲ್ಲ ಅದು. ಅದೇನಿರೋ ಅದಕ್ಕೆ ನಮಗೆ ಸೇಫ್ಟಿ ಅಲ್ವಾ. ಅದಕ್ಕೋಸ್ಕರ ನಾನು ಯಾವತ್ತೂ ಫ್ರಿಜ್ನ ಸ್ಟ್ಯಾಂಡ್ ಮೇಲೆ ಇಟ್ಬಿಟ್ಟಿದ್ದೀನಿ. ಅದಕ್ಕೋಸ್ಕರ ನಾನು ಆ ಫ್ರಿಜ್ಜಲ್ಲಿ ಐಸಿ ನೀರು ಬರುತ್ತಲ್ಲ ಅದಷ್ಟೇ ಕೆಳಗಡೆ, ಮೇಲ್ಗಡೆ ಎಲ್ಲ ಕೆಳಗಡೆ ಇರುತ್ತೆ ಅಷ್ಟೇ. ಬಾಕಿ ಮಾಮೂಲಿ ನೀರೆಲ್ಲ ನಾನು ಫ್ರಿಜ್ ಕೆಳಗಡೆ ಹೋಗಂಗೆ ಮಾಡಲ್ಲ. ನೋಡಿ ಇವಾಗ ಸ್ವಲ್ಪ ನೆಲ ಎಲ್ಲ ಒಣಗ್ತೈತೆ. ಬೆಳಗ್ಗೆನೇ ಟೀ ಕುಡಿದಂಗೆ ಕೆಲಸ ಮಾಡ್ಕೊಂಡು ಕೂತ್ಕೊಂಡ್ರೆ ಇದೆ. ಅಂದರೆ ಟೀ ಕುಡಿದಂಗೆ ನಾವು ಕೆಲಸ ಮಾಡಿದ್ರು ಮಾಡಿಬಿಡ್ತೀವಿ ಬೇಗ ಕೆಲಸಗಳು. ಅಡುಗೆ ರೂಮೆಲ್ಲ ಕ್ಲೀನ್ ಆಯಿತು. ಈಗ ನಡುಮನೇಲಿ ನೋಡಿ, ನಡುಮನೇಲೂ ಅಷ್ಟೇ ಹಂಗೆ ನಿಂತೈತಿ ನೀರು ಆ ಮೂಲೆಯಲ್ಲೆಲ್ಲ. ನನ್ನ ಮಗ ಪಾಪ ಅದು ಹೆಂಗೆ ಯಾವತ್ತು ತಲ್ದಿ ಮೇಲೆ ಮಲ್ಗೊಂತ ತಲ್ದಿಂಬಂತೂ ಫುಲ್ಲು ನೀರು ಕುಡಿದ್ಬಿಟ್ಟೈತೆ ಚೆನ್ನಾಗಿ. ಆ ಥರ ನೆಂದೋಗೈತೆ. ಮೇಲಕ್ಕೆ ಹಾಕಿದ್ದೀನಿ ತಲ್ದಿಂಬು, ತಗೊಂಡೋಗಿ ಮೇಲಕ್ಕೆ ಹಾಕಿ ಬಂದವನೇ ಮೋಲ್ಡ್ ಮೇಕೆ. ರಗ್ಗುಳೆಲ್ಲ ನೆಂದೋಗ್ಬಿಟ್ಟೈತೆ. ರಗ್ಗುಳು ಅವ್ನು ಹೊತ್ಕೊಂಡ್ರೆ ರಗ್ಗು ಹಾಸ್ಕೊಂಡಿರೋದು ಹೊತ್ಕೊಂಡಿರೋದೆಲ್ಲ ನೆಂದೋಗ್ಬಿಟ್ಟೈತೆ. ಅದೆಲ್ಲ ಒಣಗಾಕ್ಬೇಕು ಇವಾಗ. ಅವ್ನು ಬಂದು ಅಮ್ಮ ರಗ್ಗೆಲ್ಲ, ನಾನು ಸ್ವಲ್ಪ ಹೊತ್ತು ಮಲಿಕ ಹೋಗಪ್ಪ ಅಂತ ಹೇಳಿದ್ರೆ ಅಮ್ಮ ಹೋಗಮ್ಮ ಎಲ್ಲಿ ಮಲಿಕೊಳ್ಳೋದೆಲ್ಲ ನೀರು ನಿಂತೈತಿ ಅಂದ. ಅಯ್ಯೋ ದೇವ್ರು ಇದೇನಾಯ್ತಪ್ಪ ಅಂತೇಳಿ ಓನರು ಹೇಳೋಣ ಅಂದ್ಬಿಟ್ಟೆಲ್ಲ ನೋಡಿ ಈ ಥರ ಎಲ್ಲ. ಯಪ್ಪ ಎಷ್ಟು ಬೇಜಾರಾಗೋಯ್ತು ಇವತ್ತು. ಏನು ಮಾಡೋದು, ನಾನು ಮಾಡೋ ತಪ್ಪುಗಳು ಒಂದೊಂದು. ನಾವು ಮನುಷ್ಯರು ಮಾಡೋ ತಪ್ಪುಗಳಿಗೆ ನಾವು ಮಾಡ್ತೀವಿ ಒಂದೊಂದ್ಸಲಿ ತಪ್ಪುಗಳ್ನ. ಏನು ಮಾಡೋದು ನೋಡಿ. ಈ ಮೂಲೆಯಲ್ಲಿ ಇಟ್ಟಿದ್ದೆ ಫ್ರಿಜ್ನ. ಈ ಮೂಲೆಯಲ್ಲಿ ಫ್ರಿಜ್ ಬೇಡ ಅಂದ್ಬಿಟ್ಟು ನನ್ನ ಮಗಂಗೆ ಮಲಿಕೊಳಕ್ಕೆ ಜಾಗ ಇಕ್ಕಟ್ಟಾಗುತ್ತೆ. ನಾನು ಈ ಬೆಳಗ್ಗೆ ಎದ್ದ ತಕ್ಷಣ ನಾನು ಮಲಗಿರ್ತಾನೆ, ನಾನು ಹಾಲು ತಕ್ಕೊಳಕ್ಕೆಲ್ಲ ಆಗಲ್ಲ ಅಂದ್ಬಿಟ್ಟು ಹಾಲೆಲ್ಲ ಇಟ್ಟಿರ್ತೀನಲ್ಲ ಫ್ರಿಜ್ಜಲ್ಲಿ, ತಕ್ಕೊಳಕ್ಕಾಗಲ್ಲ ಅಂತ ಈ ಮೂಲೆ ಚೇಂಜ್ ಮಾಡಿದೆ. ಆ ಮೂಲೆಯಲ್ಲಿ ಇಟ್ಟಿದ್ದೀನಿ ಇವಾಗ ಫ್ರಿಜ್ನ. ಈ ಮೂಲೆ ನನ್ನ ಮಗಂಗೆ ಮಲಿಕೊಳಕ್ಕೆ ಜಾಗ ಆಗಲಿ ಅಂತ ಅಕ್ಕಿ ಬಾಕ್ಸು ಮತ್ತು ಒಂದು ಚೇರ್ ಇಡ್ತೀನಿ ಅಷ್ಟೇ. ಇಲ್ಲಿ ಇನ್ನೇನು ಇಡಲ್ಲ ನೋಡಿ. ಹಂಗೂ ಅಷ್ಟು ನೀರು ಎತ್ತು ಇದ್ರೂ ಇನ್ನೂ ಎಷ್ಟು ನೀರೈತೋ. ನೆಲ ಒರೆಸ್ದಂಗೆ ಆಗೋಯ್ತು ನನಗೆ ಇವತ್ತೆಲ್ಲ. ಹಿಂಗೇನೋ ಆದರೆ ಬೆಳಗ್ಗೆನೇ ತುಂಬ ಅಂದರೆ ತುಂಬ ಬೇಜಾರಾಗ್ತೈತೆ. ಅಂದರೆ ನಾನೇನಪ್ಪ ಅಂದರೆ ಬೆಳಗ್ಗೆನೇ ಮನೆಗೆ ಹೋಗ್ತಾ ಇಲ್ವಲ್ಲ, ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಏನಾದರೂ ಬೆಳಗ್ಗೆನೇ ಮನೆಗೆ ಹೋಗ್ಬಿಟ್ಟಿದ್ರೆ ಕ್ಲೀನ್ ಮಾಡೋಕ್ಕಾಗ್ತಿರ್ಲಿಲ್ಲ. ಬೆಳಗ್ಗೆ ಎದ್ದು ಒಳಗಡೆ ಹೋಗಬೇಕು, ಇಲ್ಲಿ ಕ್ಲೀನ್ ಮಾಡೋಕ್ಕಾಗ್ತಿರ್ಲಿಲ್ಲ. ನಾನು ಬಂದು ಅಲ್ಲಿಂದ ಬಂದು ಈ ನೀರೆಲ್ಲ ಒರೆಸಿ ನಾನೆಲ್ಲ ಮನೆ ಕ್ಲೀನ್ ಮಾಡೋಷ್ಟೊತ್ತಿಗೆ ನನ್ನ ಮಗ ಉಪವಾಸ ಕೆಲ್ಸಕ್ಕೆ ಹೋಗ್ತಾನಷ್ಟೇ. ಅದಕ್ಕೋಸ್ಕರ ಬೆಳಗ್ಗೆನೇ ನಾನು ಯಾವ ಮನೆಯೂ ಒಪ್ಕೊಳ್ಳಲ್ಲ. ಇನ್ನು ಏನಿದ್ರು 10 ಗಂಟೆ ಮೇಲೇ ಮನೆ ಕೆಲಸಗಳ್ನ ನಾವು ಬೆಳಗ್ಗೆನೇ. ಯಾಕಂದರೆ ನನ್ನ ಮನೆಗೆ ಏನಾದರೂ ನೋಡಿ, ಥರ ಏನಾದ್ರು ಪ್ರಾಬ್ಲಮ್ ಆದಾಗಲೋ ಇಲ್ಲ ಏನಾದ್ರು ಮನೆ ಕೆಲಸ ಜಾಸ್ತಿ ಇದ್ದಾಗಲೋ ನನಗೆ ಹೋಗೋಕ್ಕಾಗಲ್ಲ, ಬಟ್ಟೆ ಒಗೆಯೋದೆಲ್ಲ ಇದ್ದಾಗ. ಅದಕ್ಕೆ ಒಂದು ಮನೆ ಹತ್ತು ಬಿಟ್ಬಿಟ್ಟೆ ನೋಡಿ. ಇವಾಗ ನನಗೆ ಅನುಕೂಲ ಆಯ್ತು ಮನೆ ಬಿಟ್ಟಿದ್ದಕ್ಕೆ. ಇಲ್ದಿದ್ರೆ ನನಗೆ ಇನ್ನೂ ತುಂಬ ಅಂದರೆ ತುಂಬ ಕಷ್ಟ ಆಗಿರೋದು. ಇವಾಗ ಮನೆ ಕೆಲಸಕ್ಕೆ ಕೊಡೋಕ್ಬೇಕಾಗಿತ್ತು, ಮತ್ತು ಮನೆ ಈ ಥರ ಎಲ್ಲ ನೀರು ನಿಂತ್ಕೊಂಡಾಗ ಯಾರು ಕ್ಲೀನ್ ಮಾಡ್ತಾರೆ? ನಾವೇ ಮಾಡಬೇಕಲ್ಲ. ನನ್ನ ಮಗ ಆಚೆ ದಿವಾನ್ ಮೇಲೆ ಮಲಗವನೆ ನೋಡಿ. ಒರೆಸ್ತಾನೆ ಇದ್ದೀನಿ, ಆರ್ತಾನೆ ಇಲ್ಲ ನೆಲ. ಅಂದರೆ ಫ್ಯಾನ್ ಹಾಕಿದ್ದೀನಿ ಅಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಹಂಗೈತೆ. ಪೋಟು ದೊಡ್ಡೆಗೆಲ್ಲ ನಿಂತ್ಬಿಟ್ಟೈತೆ ನೀರು. ಬೆಳಗ್ಗೆ ಎದ್ದು ನೆಲ ಒರೆಸೋ ಕೆಲಸ ನಮ್ಮದು. ಅಂದರೆ ಬಚ್ಚಲು ನೀರೆಲ್ಲ ಬಂದುಬಿಟ್ಟೈತೆ. ಮತ್ತೆ ನಾನು ಒರೆಸ್ಲೇಬೇಕು. ಶನಿವಾರ ಅಲ್ವಾ, ಮತ್ತೆ ನಾನು ಒರೆಸ್ಕೊತೀನಿ. ಈಗ ಬಚ್ಚಲು ನೀರು ಅಷ್ಟೇ ಇದು. ಈ ಬಚ್ಚಲು ನೀರಲ್ಲೇ ನಾನು ನೇರ ಮಾಡಲ್ಲಪ್ಪ, ಕಸರೆ ಅನಿಸುತ್ತೆ ಎಲ್ಲ ಒಂಥರ, ನನಗೆ ಸರೋಗಲ್ಲ ಅದು. ಮತ್ತು ಇನ್ನೊಂದ್ಸಲಿ ಒರೆಸ್ಬೇಕು ನಾನು. ಹೆಂಗೋ ಸದ್ಯ ಫ್ರಿಜ್ ಕೆಳಗಡೆ ಜಾಸ್ತಿ ನೀರು ನಿಂತಿರಲಿಲ್ಲ, ಈ ಕಡೆ ಬಂದ್ಬಿಟ್ಟಿತ್ತು ಎಲ್ಲ. ಫ್ರಿಜ್ ಕೆಳಗಡೆ ಏನು ಜಾಸ್ತಿ ನೀರು ಅಂದರೆ ಫ್ರಿಜ್ಜಿಗೆ ಏನು ತಗಲಲ್ಲ ನೀರು, ತುಂಬ್ಕೊಂಡಿದ್ರು ಫ್ರಿಜ್ಜಿಗೆ ಏನು ತಗಲ್ತಿರ್ಲಿಲ್ಲ. ನೋಡಿ ಈ ಥರ ಎಲ್ಲ ಅಕ್ಕಿ ಬಾಕ್ಸಲ್ಲಿ ಇಟ್ಬಿಟ್ಟು ಫ್ರಿಜ್ಜಿಗೆ ತಗಲಿಲ್ಲ ಅಂದರೆ ನೀರು. ಬಾಕ್ಸ್ ಮೇಲೆ ಐತಲ್ಲ, ಸ್ಟ್ಯಾಂಡ್ ಮೇಲೆ ಐತಲ್ಲ ಫ್ರಿಜ್ಜು, ಹಂಗಾಗಿ ಫ್ರಿಜ್ಜಿಗೆ ತಗಲಿಲ್ಲ. ಭಯ. ವೈರಿನ ಐಟಮ್ ಅದು, ಕರೆಂಟಿಂದು ಐಟಮ್ಮು. ನಾವು ಕರೆಂಟ್ ಜೊತೆ ನೀರಿನ ಜೊತೆ ಮತ್ತು ಅದ್ರ ಜೊತೆ ನಮಗೆ ಸ್ವಲ್ಪ ನಾವು ಹುಷಾರಾಗಿರಬೇಕು. ಯಾಕಂದರೆ ಕರೆಂಟು ತುಂಬ ಅಂದರೆ ತುಂಬ ಪ್ರಾಬ್ಲಮ್ಮು. ನಮ್ಮ ಮನೇಲಿ ಇವತ್ತು ನಾನು ವೀಟ್ರ್ ಬಳಸಲ್ಲ. ಯಾಕಂದರೆ ನನಗೆ ಭಯ, ವೀಟ್ರ್ ಹಾಕೋಕ್ಕೆ ನನಗೆ ಭಯ. ನಮ್ಮ ಪಕ್ಕದ ಮನೆ ಹುಡುಗಿ ಇರೋವರೆಗೂ ನನ್ನ ಮಗ ಮಳೆಗಾಲದಲ್ಲಿ ಇಸ್ಕೊಂಬಂದು ಹಾಕ್ಕೊಳ್ಳೋನು.
ನನಗೆ ತಂದ್ಕೊಡೋನು ಹಾಕ್ಕೊಡಮ್ಮ ಅಂದರೆ ನನಗೆ ಭಯ, ಎಲ್ಲಿ ಮರ್ತು ಕೈ ಇಕ್ಬಿಡ್ತೀನಿ ಬಗೀಟೊಳಕ್ಕೆ ಅನ್ನೋವಷ್ಟು ಭಯ. ಯಾಕಂದರೆ ನನಗೆ ಮೀಟ್ರ್ ನೀರು ಅಂದರೆ ಭಯ. ನಾನು ಇಳ್ಕೊಳ್ಳೋದು ಇಲ್ಲ. ನಾನು ಗ್ಯಾಸ್ ಮೇಲೆ ಕಾಸು ಇಕ್ಕೊಂಡ್ರು ನಾನು ಮೀಟ್ರ್ ನೀರು ಇಕ್ಕೊಳ್ಳಲ್ಲ. ಯಾಕಂದರೆ ನನಗೆ ಮೀಟ್ರ್ ಮುಟ್ಟಬೇಕು ಅಂದ್ರೇ ಭಯ. ಅದೇನೋ ಗೊತ್ತಿಲ್ಲ, ಮೀಟ್ರ್ ನೀರು ಅಂದರೆ ಸ್ವಲ್ಪ ನನಗೆ ಭಯನೇ. ಮೀಟ್ರ್ ನಾನು ಹಾಕಲ್ಲ ಜಾಸ್ತಿ. ಅದು ಅಕಸ್ಮಾತ್ ನಾವೇನಾದರೂ ಮರೆತುಬಿಟ್ಟು ಅದರೊಳಗೆ ಕೈ ಇಕ್ಕಿದ್ರೆ ನಮ್ಮ ಜೀವಕ್ಕೆ ನಮಗೆ ಅಪಾಯ ತಪ್ಪಿದ್ದಲ್ಲ ಅದು. ಒಬ್ಬೊಬ್ರು ಆ ಥರದ್ದು ನಾವೆಲ್ಲ ನೋಡಿದ್ದೀವಿ, ಕೇಳಿದ್ದೀವಿ. ಅದಕ್ಕೆ ಮೀಟ್ರಾಗಲಿ ಮತ್ತು ಫ್ರಿಜ್ ಆಗಲಿ, ಯಾವುದೇ ಕರೆಂಟಿನ ವಸ್ತು ಯಾವುದೇ ಆಗಲಿ, ಸ್ವಲ್ಪ ಇಂಥ ನೀರಿಂದು ಪ್ರಾಬ್ಲಮ್ ಆದಾಗ, ಸ್ವಲ್ಪ ಮನೆ ತುಂಬ ನೀರು ತುಂಬ್ಕೊಂಡಾಗ ಈಗ ಹಂಗೆ ಆದಾಗ ಸ್ವಲ್ಪ ಹುಷಾರಾಗಿರೋದೇ ಒಳ್ಳೆಯದು. ಅದಕ್ಕೋಸ್ಕರ ನಾನು ಒಬ್ಬೊಬ್ಬರು ಸ್ಟ್ಯಾಂಡ್ ಇಡಲ್ವಲ್ಲ ಅವ್ರಿಗೆ ಹೇಳ್ತೀನಿ, ದಯವಿಟ್ಟು ಯಾರು ಫ್ರಿಜ್ ಕೆಳಗಡೆ ಸ್ಟ್ಯಾಂಡ್ ಇಡ್ದಂಗೆ ಫ್ರಿಜ್ ಇಡಲೇಬೇಡ್ರಿ. ಯಾಕಂದರೆ ಫ್ರಿಜ್ಗೆ ಸೇಫ್ಟಿ ಸ್ಟ್ಯಾಂಡೇ ನೀವು ಇಡಲಿಲ್ಲ ಅಂದರೆ ಫ್ರಿಜ್ ಕೆಳಗಡೆ ಅಕಸ್ಮಾತ್ ಏನಾದ್ರು ನೀರು ಸೇರ್ಕೊಬಿಟ್ರೆ, ವೈರ್ಗೆಲ್ಲ ಏನಾದರೂ ಪ್ರಾಬ್ಲಮ್ ಆದರೆ ಮನೇಲಿ ಗ್ರೌಂಡ್ ಆಗಿಬಿಟ್ರೆ, ಕರೆಂಟು ಗ್ರೌಂಡ್ ಆಗಿಬಿಟ್ರೆ ತುಂಬ ಅಂದರೆ ತುಂಬ ಕಷ್ಟ ಆಗ್ತೈತಿ. ಫ್ರಿಜ್ಗೆ ಇಡಲೇಬೇಕು. ಅದಕ್ಕೋಸ್ಕರ ಹೇಳ್ತೀನಿ, ಯಾವತ್ತೂ ಅಷ್ಟೇ ಫ್ರಿಜ್ ಕೆಳಗಡೆ ಸ್ಟ್ಯಾಂಡ್ ಇಡಬೇಕು. ಅವ್ರ ಸೇಫ್ಟಿಗೆ ಸ್ಟ್ಯಾಂಡ್ ಕೊಟ್ಟಿರೋದು, ಫ್ರಿಜ್ಜಿನ ಸೇಫ್ಟಿಗೆ ಸ್ಟ್ಯಾಂಡ್ ಕೊಟ್ಟಿರ್ತಾರೆ. ನಾವು ಅದನ್ನು ತಂದು ಇಡಬೇಕು. ಕೆಲವು ಜನ ಇಡಲ್ಲ. ಅವ್ರಿಗೆ ಹೇಳ್ತಾಯಿದ್ದೀನಿ, ಯಾವತ್ತೂ ಅಷ್ಟೇ ಮನೇಲಿ ನಮ್ಗೆ ಹೇಳಿ ಕೇಳಿ ಬರೋಲ್ಲ ಗ್ರಾಚಾರಗಳು. ನನಗಂತೂ ಬೆಳಗ್ಗೆ ಭಯ ಆಯಿತು, ಆದರೂ ಪರವಾಗಿಲ್ಲ, ಎಲ್ಲ ಒರೆಸ್ತಾಯಿದ್ದೀನಿ. ನೋಡಿ, ನಾನು ನೆಲ ಒರೆಸೋದು ಎಷ್ಟೊತ್ತು ವೀಡಿಯೋ ಮಾಡಿದ್ದೀನಿ ಅಂದರೆ ಅಷ್ಟು ನೀರು ನಿಂತುಬಿಟ್ಟಿತ್ತು ಎಲ್ಲ ಒಳಗಡೆ. ಅಷ್ಟೊತ್ತು ವೀಡಿಯೋ ಬರೀ ನೆಲ ಒರೆಸೋದೇ ಮಾಡಿದ್ದೀನಿ ಅಂದರೆ ಅಷ್ಟು ನೀರು ನಿಂತೈತೆ ನೋಡಿರಿ ಒಳಗಡೆ ಎಲ್ಲ. ಸಖತ್ತು ನೀರು ನಿಂತಿತ್ತು, ಅದಕ್ಕೆ ಮಾಡಿದ್ದೀನಿ. ಏನಪ್ಪ ಅಂದರೆ ನನ್ನ ಚಾನಲ್ನ ಯಾರೆಲ್ಲ ನೋಡ್ತೀರಾ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸುಮಾರು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ, ಸುಮ್ಮನೆ ನೋಡ್ತಾ ಇರ್ತೀರ. ಸುಮ್ಮನೆ ನೋಡಿ ಸುಮ್ಮನಾಗಬೇಡ್ರಿ. ಯಾರ ಚಾನಲೇ ಆಗಲಿ, ನಮ್ಮ ಚಾನಲ್ಲು ಅಂತಲ್ಲ, ಯಾರೇ ಹೊಸ್ದಾಗಿ ಯೂಟ್ಯೂಬರ್ಸ್ ನಮ್ಮಂಥವ್ರು ಯಾರಾದರೂ ಹೊಸ್ದಾಗಿ ಯೂಟ್ಯೂಬರ್ಸ್ ಆಗಿದ್ದರೆ ಅವ್ರ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಒಂದು ಸಬ್ಸ್ಕ್ರೈಬರು ಒಂದು ಲೈಕ್ ಅಷ್ಟೇ ನಾವು ಕೇಳೋದು, ಇನ್ನೇನು ಕೇಳಲ್ಲ ನಿಮ್ಮ ಹತ್ರ. ನಾನು ಸುಮಾರು ವೀಡಿಯೋದಲ್ಲಿ ಹೇಳಿದ್ದೀನಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮಗೂ ಒಂದು ಸಪೋರ್ಟ್ ಇರಲಿ, ನಮಗೂ ಒಂದು ಸಪೋರ್ಟ್ ಮಾಡಿ. ನಾವಷ್ಟೇ ಕೇಳೋದು, ಇನ್ನೇನು ಕೇಳಲ್ಲ ನಿಮ್ಮ ಹತ್ರ. ನಾವಷ್ಟೇ ಕೇಳೋದು. ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಕು, ನಮಗಿನ್ನೇನು ಬೇಡ. ನೋಡಿ, ಕೆಲವು ಜನಗಳು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಲ್ಲ, ಸುಮ್ಮನೆ ನೋಡ್ತಿರ್ತೀರ. ದಯವಿಟ್ಟು ಸುಮ್ಮನೆ ನೋಡಿ, ಯಾರು ಸುಮ್ಮನಾಗಬೇಡ್ರಿ. ನಮಗೂ ಒಂದು ಸಪೋರ್ಟ್ ಇರಲಿ, ನಿಮ್ಮ ಕಡೆಯಿಂದ ನಮಗೊಂದು ಲೈಕ್ ಇರಲಿ, ಒಂದು ಸಬ್ಸ್ಕ್ರೈಬರ್ ಇರಲಿ. ನಾವು ಏನೋ ಹೊಸ್ದಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀವಿ, ನಮ್ಮ ಚಾನಲ್ಗೆ ನೀವೊಂದು ಸಬ್ಸ್ಕ್ರೈಬ್ ಕೊಡಿ. ನಿಮಗೇನಾದರೂ ನನ್ನ ವೀಡಿಯೋದಲ್ಲಿ ಏನಾದರೂ ತಪ್ಪಿದರೆ, ಅಕಸ್ಮಾತ್ ಏನಾದರೂ ಇದ್ದರೆ ಕಮೆಂಟ್ ಮಾಡಿ, ಕನ್ನಡದಲ್ಲಿ ಕಮೆಂಟ್ ಮಾಡಿ, ಇಂಗ್ಲೀಷ್ನಲ್ಲಿ ಮಾಡಬೇಡಿ. ನಾನು ಸುಮಾರು ಸತಿ ಹೇಳಿದ್ದೀನಿ, ಯಾರೆಲ್ಲ ಕಮೆಂಟ್ ಮಾಡ್ತೀರಾ ಕನ್ನಡದಲ್ಲಿ ಮಾಡಿ. ನೀವು ಮಾಡೋ ಕಮೆಂಟು ಕನ್ನಡದಲ್ಲಿರಬೇಕು. ಅಕ್ಷರ ಕನ್ನಡದಲ್ಲಿದ್ದರೆ ನಂಗೆ ತುಂಬ ಅಂದರೆ ತುಂಬ ಇಷ್ಟ. ಕನ್ನಡದಲ್ಲಿರೋ ಕಮೆಂಟ್ಸ್ನ ಓದ್ತೀನಿ ನಾನು. ಕನ್ನಡ ಅಂದರೆ ನನಗೆ ತುಂಬ ಇಷ್ಟ. ಅದು ನಾವು ಹೇಳ್ಕೊಳಕ್ಕಾಗಲ್ಲ, ಅಷ್ಟು ಇಷ್ಟ. ನಾವು ಇಷ್ಟಪಡ್ತೀನಿ ನಾನು ಕನ್ನಡದ ಭಾಷೆನ. ಅದಕ್ಕೋಸ್ಕರ ನಾನು ಹೇಳ್ಕೊಳ್ಳಲ್ಲ ಜಾಸ್ತಿ. ಯಾಕಂದರೆ ಕೆಲವು ಜನ ಓವರ್ ಆಯಿತು ಅಂತ ಎಲ್ಲ ಅಂತಿರ್ತಾರೆ. ಅದಕ್ಕೋಸ್ಕರ ನಾನು ಹೇಳ್ಕೊಳ್ಳಲ್ಲ ಅಷ್ಟೇ. ಕನ್ನಡ ಅಂದರೆ ನಮಗೆ ಪಂಚಪ್ರಾಣ. ಅದಕ್ಕೋಸ್ಕರ ಯಾರಾದರೂ ನನ್ನ ವೀಡಿಯೋನ ನೋಡಿ, ನನ್ನ ವೀಡಿಯೋದಲ್ಲಿ ಏನಾದರೂ ನೀವು ಹೇಳಬೇಕು ಅನ್ನೋದಿದ್ರೆ ಕನ್ನಡದಲ್ಲಿ ಕಮೆಂಟ್ ಮಾಡಿ. ನನ್ನ ವೀಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇಷ್ಟೆಲ್ಲ ನಾನು ಇನ್ನೂ ಕ್ಲೀನಿಂಗ್ ಮಾಡ್ತಾನೇ ಇದ್ದೀನಿ. ಬೆಳಗಿಂದ ಇದೇ ಆಗೋಯ್ತು ನನಗೆ. ಇನ್ನು ಬೇರೆ ಕೆಲಸ ಏನಿಲ್ಲ, ಬರೀ ಮನೆ ಒರೆಸಿದ್ದೇ ಆಯಿತು. ನೆನ್ನೆ ಎತ್ಕೊಂಬಂದಿದ್ದು ಬಟ್ಟೆ ಹೆಂಗೆಂಗೋ ಒಗ್ದಿದ್ದ ಬಟ್ಟೆ ದಿವಾನ್ ಮೇಲೆ ಹಾಕಿದ್ದೆ. ಕೆಳಗಡೆ ಹಾಕಿದ್ರೆ ಅವನೆಂದೋಗ್ಬಿಡೋದೇನೋ. ದಿವಾನ್ ಮೇಲೆ ಹಾಕಿದ್ದೆ ಬಟ್ಟೆ ಎಲ್ಲ. ಬೆಳಗ್ಗೆ ಎದ್ದುಬಿಟ್ಟು ನಮಗಿದೆ ಈ ಥರ ಆದರೆ ಬೇಜಾರು. ನಮ್ಮನೆ ಕೆಲಸ ಅಲ್ವಾ, ನಾವು ಮಾಡ್ಕೊಳ್ಳೇಬೇಕು, ಏನೂ ಮಾಡೋಕ್ಕಾಗಲ್ಲ. ಹೆಂಗೋ ಮಾಡಾಕಿದೆ ಕ್ಲೀನಿಂಗ್ ಎಲ್ಲ ಆಯಿತು. ಮಡಿಕೊಳ್ಳುತ್ತೆ ನೋಡಿ. ಇವಾಗೆಲ್ಲ ಈ ಥರ ಎಲ್ಲ ಒರೆಸ್ಬಿಟ್ಟು ಮ್ಯಾಟ್ ಹಾಕಿದ್ದೀನಿ.
ಈ ಥರ ಎಲ್ಲ ಒಣಕಂತು ಇವಾಗ ಅಂದರೆ ಎಲ್ಲ ಒಣಕಂತು ಫ್ಯಾನ್ ಹಾಕಿದ್ವಲ್ಲ ಹಂಗಾಗಿ ಎಲ್ಲ ಒಣಕೊಂಡೈತೆ ಇವಾಗ. ಮತ್ತು ಇನ್ನೊಂದು ಒರೆಸ್ಬೇಕು, ಯಾಕಂದರೆ ಎಲ್ಲ ಬಚ್ಚಲು ನೀರಲ್ವಾ, ಅದಕ್ಕೋಸ್ಕರ ಕಸರೆ ಕಾಣಿಸ್ತೈತಿ. ಇನ್ನೊಂದು ಒರೆಸ್ಬೇಕು. ಕಸ ಗುಡಿಸಿಲ್ಲ, ಸುಮ್ಮನೆ ನೀರು ಒರೆಸಿರೋದು ಅಷ್ಟೇ. ಅದಕ್ಕೋಸ್ಕರ ಈ ಥರ ಕಾಣಿಸ್ತೈತಿ. ಇನ್ನೊಂದು ಕಸ ಹೊಡೆದು ನೆಲ ಒರೆಸ್ಕೋಬೇಕು. ನೋಡಿ ಎಲ್ಲ ಒಣಕಂತು. ಅದು ಕಾವು ಲೈಟಿಗೂ ಕಾವು ಹಾಕ್ಬಿಟ್ಟು ನೋಡಿ, ಬಚ್ಚಲಲ್ಲಿ ನೀರು ಹಂಗೆ ಐತಿ. ನೆಲ ಒಣಕಂತು, ಬಚ್ಚಲಲ್ಲಿ ನೀರು ಹೋಗ್ತಾ ಇಲ್ಲ. ಬಚ್ಚಲಲ್ಲಿ ಹಂಗೆ